ಹಾಯ್ ನಮಸ್ತೆ, ನಾನು ನಿಮ್ಮ ಗಗನ್ HR ಜೀನಿಯಸ್ ಇಂದ. ಸೊ ಕಾಗ್ನಿಜೆಂಟಲ್ ಹೈರಿಂಗ್ ನಡೀತಿದೆ. ಹಾಗೆ ಜೂನಿಯರ್ ಡಾಟಾ ಅನಾಲಿಸ್ಟ್ ಟ್ರೈನಿ ರೋಲ್ಗೆ 0 to 4 years ಎಕ್ಸ್ಪೀರಿಯನ್ಸು. ವರ್ಕ್ ಲೊಕೇಶನ್ ಬಂದ್ಬಿಟ್ಟು ಕೋಲ್ಕತ್ತಾ. ಸೊ ಇಟ್ಸ್ ಅನ್ ಹೈಬ್ರಿಡ್ ಮೋಡ್ ಆಗಿರುತ್ತೆ. ಸೊ ಯಾರ್ಯಾರು ಜಾಬ್ ನೋಡ್ತಿದ್ದೀರಾ ಅವರು ಅಪ್ಲೈ ಮಾಡ್ಬೋದು. ಸೊ CTC ಬಂದ್ಬಿಟ್ಟು 4.3 LP ಇಂದ 7.3 ವರೆಗೂ ಇರುತ್ತೆ. ಸೊ ಬೇಸ್ಡ್ ಆನ್ ಅದು ನಿಮ್ಮ ಇಂಟರ್ವ್ಯೂ ಮೇಲೆ ಹೋಗುತ್ತೆ. ಸೊ ಬೇಸಿಕಲಿ ನೋಡ್ತಿರೋದು ಡಾಟಾ ಅನಲಿಸ್ಟ್ ಜೂನಿಯರ್ ಅಲ್ವಾ. ಸೊ ಬೇಸಿಕಲಿ ದೇ ಶುಡ್ ಬಿ ನೋ ಅಬೌಟ್ ಡಾಟಾ ವಿಜುವಲೈಸೇಷನ್ಸ್ ಅನಾಲಿಸಿಸ್ ಅಲ್ಲಿ ಇರಬೇಕು. ದೇ ಶುಡ್ ಡೂ ಮ್ಯಾನೇಜ್ ದ ಕಸ್ಟಮರ್ ಡಾಟಾ ಮ್ಯಾನೇಜ್ ಮಾಡೋದು ಅದೆಲ್ಲ ಇರುತ್ತೆ. ಸೊ ಅದ್ರ ಜೊತೆ MS Excel ಅಲ್ಲಿ ಸ್ಟ್ರಾಂಗ್ ಆಗಿರ್ಬೇಕು. ಜನರೇಟಿವ್ AI ಅಲ್ಲಿ ಇರಬೇಕು. ಸೊ ಎಂಡ್ ಟು ಎಂಡ್ ಅನಾಲಿಸಿಸ್ ವರ್ಕ್ ಅವರೆಲ್ಲ ಮಾಡ್ತಿರ್ಬೇಕು. ಅದಕ್ಕೆ ಬಿಟ್ರೆ ಬೇಸಿಕಲಿ ತುಂಬಾ ಅವ್ರು ನೋಡ್ತಿರೋದು ಅಂದ್ರೆ ಲೈಕ್ ಸರ್ಟಿಫಿಕೇಶನ್ ಕೇಳಿದ್ದಾರೆ. ಸೊ ಸರ್ಟಿಫಿಕೇಶನ್ ಬಂದ್ಬಿಟ್ಟು CCSP ಅಂತ, ಲೈಕ್ ಸರ್ಟಿಫೈ ಕಸ್ಟಮರ್ ಸರ್ವಿಸ್ ಪ್ರೊಫೆಷನಲ್. MOS ಸರ್ಟಿಫಿಕೇಶನ್ ಇದೆ ಅಂದ್ರೆ ಮೈಕ್ರೋಸಾಫ್ಟ್ ಆಫೀಸ್ ಸ್ಪೆಷಲಿಸ್ಟ್. ಸೊ ಎನಿ AI ಸರ್ಟಿಫಿಕೇಟ್ ಇದ್ರೆ ಪ್ಲಸ್ ಆಗುತ್ತೆ ನಿಮ್ಗೆ ಅದು. ಓಕೆ, ಸೊ ಯಾರ್ಯಾರು ಜಾಬ್ ನೋಡ್ತಿದ್ದೀರಾ, ಹೈಬ್ರಿಡ್ ಮೋಡ್ ಇದೆ. ಸೊ ಅಪ್ಲೈ ಮಾಡಿ. ಸೊ ಬೇರೆಯವ್ರಿಗೂ ಶೇರ್ ಮಾಡಿ. ಕನ್ನಡದಲ್ಲಿ ಮಾಡ್ತಿದ್ದೀನಿ ಅಂತ ಬೇರೆ ಲ್ಯಾಂಗ್ವೇಜ್ ಅವ್ರಿಗೆ ಪ್ರಾಬ್ಲಮ್ ಆಗ್ಬೋದು. ಸೊ ಈ ವಿಡಿಯೋ ನೋಡಿದ್ರೆ ಯಾರಿಗಾದ್ರೂ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಯಾರಾದ್ರು ಜಾಬ್ ನೋಡ್ತಿದ್ರೆ ಅವ್ರಿಗೆ ಪ್ರಿಫರ್ ಮಾಡಿ. ಸೊ ಲಿಂಕ್ ನ ಬಯೋಲ್ಲಿ ಹಾಕಿರ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್.